ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ನೇರ ನೇಮಕಾತಿ ವಯೋಮಿತಿ 5 ವರ್ಷ ಸಡಲಿಕೆಯ ಕುರಿತು ಇರುವಂತದ್ದು. ಹೀಗಾಗಿ ವೀಕ್ಷಕರು ಈ ವಿಡಿಯೋವನ್ನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ವಿಡಿಯೋದ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಯಾಕಂದ್ರೆ ಅತ್ಯಂತ ಮಹತ್ವದಂತಹ ಒಂದು ವಿಷಯ ಇರುವುದರಿಂದ. ವೀಕ್ಷಕರೇ, ಇಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ಒಂದು ನೇರ ನೇಮಕಾತಿಯ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿಗೆ ಮಾತ್ರ ಅನ್ವಯವಾಗುವಂತೆ 5 ವರ್ಷಗಳ ಕಾಲ ಸಡಿಲಿಸಿ ಐತಿಹಾಸಿಕ ತೀರ್ಮಾನವನ್ನ ಗುರುವಾರ ನಡೆದಂತಹ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಈ ನಿರ್ಧಾರವು 31/12/2027 ಹೊರಡಿಸಲಾಗುವಂತಹ ಎಲ್ಲಾ ನೇಮಕಾತಿಯ ಅಧಿಸೂಚನೆಗಳಿಗೆ ಅನ್ವಯವಾಗ್ತದೆ. ಅಂದ್ರೆ ಈ ಒಂದು ನೇಮಕಾತಿ ಸಡಲಿಕೆ 31/12/2027 ಏನ್ ಕಾಲ್ಫಾರ್ಮ್ ಆಗ್ತಾವಲ್ಲ, ಅಲ್ಲಿವರೆಗೆ ಮಾತ್ರ. ಅಂದ್ರೆ ಒಂದು ಬಾರಿ ಏನ್ ಮಾಡ್ತಾರ ಅಂತಂದ್ರೆ, ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ 5 ವರ್ಷಗಳ ಕಾಲ ಇಲ್ಲಿ ನೇಮಕಾತಿಯ ವಯಸ್ಸನ್ನ ಏನ್ ಮಾಡ್ತತಿ ಅಂತಂದ್ರೆ ನಿಯಮವನ್ನ ಸಡಲಿಕೆ ಮಾಡ್ತದ ಅಂತಂದ್ರೆ. ಯಾಕೆ ಹೀಗೆ ಮಾಡ್ತು ಅಂತಂದ್ರೆ, ಕಳೆದ 5 ವರ್ಷಗಳ ಒಂದು ಹಿಂದೆ ನೋಡಿದಾಗ ಇಲ್ಲಿ ಯಾವುದೇ ತರದ ಒಂದು ನೇಮಕಾತಿ ಆಗದೆ ಇರುವ ಒಂದು ಕಾರಣದಿಂದ, ಅಂದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಕೋವಿಡ್ ಸಾಂಕ್ರಾಮಿಕ ಒಂದು ಕಾರಣ ಆಗಿರುವಂತದ್ದು. ಅದರ ಜೊತೆಗೆ ವಿವಿಧ ತಾಂತ್ರಿಕ ಕಾರಣದಿಂದ ಮತ್ತು ಒಳ ಮೀಸಲಾತಿ ವಿಚಾರಕ್ಕೆ ನೇಮಕಾತಿಯ ಒಂದು ಪ್ರಕ್ರಿಯೆ ಸಕಾಲದಲ್ಲಿ ನಡೆದಿಲ್ಲ. ಹೀಗಾಗಿ ಇದರಿಂದ KS ಆಗಿರಬಹುದು, FDA, SDA ಮತ್ತು ಶಿಕ್ಷಕರ ಹುದ್ದೆ ಆಗಿರಬಹುದು, ಅದರ ಜೊತೆಗೆ PDO ನಂತಹ ಹುದ್ದೆಗಳ ನಿರೀಕ್ಷೆಯಲ್ಲಿರುವಂತಹ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯುವ ಮೊದಲೇ ಏನಾಯ್ತು ಅಂತಂದ್ರೆ ವಯೋಮಿತಿಯ ಮೀರಿ ಹತಾಶೆಯಾಗಿದ್ದರು. ಈಗ ಸರ್ಕಾರ ಅದನ್ನ ಗಮನಿಸಿ ಏನ್ ಮಾಡ್ತು ಅಂತಂದ್ರೆ 5 ವರ್ಷಗಳ ಒಂದು ವಿನಾಯಿತಿಯನ್ನ ನೀಡೋದ್ರಿಂದ ಸುಮಾರು 2 ರಿಂದ 3 ಲಕ್ಷ ಹೆಚ್ಚುವರಿ ಅಭ್ಯರ್ಥಿಗಳಿಗೆ ಏನಾಯ್ತು ಅಂತಂದ್ರೆ ಇದು ಸಹಾಯಕಾರಿಯಾಗೈತೆ. ಅಂದ್ರೆ ಇವರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆಯಲು ಅವಕಾಶ ಸಿಗುವಂತಹ ಒಂದು ಸುವರ್ಣ ಅವಕಾಶ ಇದಾಗಿದೆ. ಆಮೇಲೆ ಸರ್ಕಾರದ ಈ ಒಂದು ನಿರ್ಧಾರದ ಹಿಂದೆ ಇರುವಂತಹ ಒಂದು ಬೃಹತ್ ಒಂದು ಸಂಖ್ಯೆಯ ಹುದ್ದೆಗಳ ಒಂದು ಭರ್ತಿ ಮಾಡುವ ಉದ್ದೇಶವೂ ಇದೆ. ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ವಿವಿಧ ಇಲಾಖೆಯಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುವುದರಿಂದ ಇಲ್ಲಿ ಕೂಡ ಈ ಒಂದು ಉದ್ದೇಶದ ಆಧಾರವಾಗಿಟ್ಟುಕೊಂಡು ಈ ಒಂದು ನೇಮಕಾತಿಯ ವಯೋಮಿತಿಯನ್ನ ಸಡಿಲಿಕೆ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಗರಿಷ್ಠ ಸಂಖ್ಯೆಯ ಸುಮಾರು 45,000 ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಖಾಲಿ ಇರುವುದು. ಅದರ ನಂತರ ಇಲ್ಲಿ ಗೃಹ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗಳಿವೆ. ಮುಂಬರುವಂತಹ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ ವಿಶೇಷ ನೇಮಕಾತಿ ಅಡಿಯಲ್ಲಿ 15,000 ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರ ಸಜ್ಜಾಗಿದೆ. ಇಲ್ಲಿ ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಶೀಘ್ರವೇ ಅಧಿಸೂಚನೆ ಹೊರಬೀಳುವಂತ ಒಂದು ನಿರೀಕ್ಷೆ ಇದೆ. ಆದರೆ ಈ ಒಂದು ಮೀಸಲಾತಿಯ ಒಂದು ಸಂಬಂಧ ಅಂದ್ರೆ ಇಲ್ಲಿ ಮೀಸಲು ಪ್ರಮಾಣ 56% ದಾಟಿ ಇರುವ ಕಾರಣ ಈ ಗೊಂದಲ ಪರಿಹಾರವಾಗುವ ಬಳಿಕವಷ್ಟೇ ಇವೆಲ್ಲವೂ ಕೂಡ ಹುದ್ದೆಗಳ ಒಂದು ಕರೆಯುವ ಸಾಧ್ಯತೆಗಳು ಇರುವುದರಿಂದ, ಹೀಗಾಗಿ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ನೀವು ಕಾಲ್ಫಾರ್ಮ್ ಮಾಡ್ರಿ. ಯಾಕೆಂತಂದ್ರೆ ಸುಮಾರು ಬಹಳಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಕಾಯ್ತಾ ಕುತ್ಕೊಂಡಿದ್ದಾರೆ. ಈ ಕಾಲ್ಫಾರ್ಮ್ ಆಗ್ತದ, ನಾಳೆ ಕಾಲ್ಫಾರ್ಮ್ ಆಗ್ತದ, ಹೀಗೆ ವರ್ಷಾನ್ಗಂಟ್ಲೆ ಏನ್ ಮಾಡ್ತಿದಾರೆ ಅಂತಂದ್ರೆ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಅಲ್ಲಿ ನಿರಂತರವಾದಂತಹ ಅಭ್ಯಾಸವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಕಷ್ಟಗಳನ್ನ ಅಂದ್ರೆ ಎದುರಿಸಿಕೊಂಡು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಜೀವನವನ್ನು ಸಾಗಿಸುವಂತಹ ಒಂದು ಹಾದಿಯಲ್ಲಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಬೇಗನೆ ನೀವು ಈ ಒಂದು ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ರೆ ಎಲ್ಲರಿಗೂ ಕೂಡ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತೊಂದು ಹೊಸ ವಿಚಾರದೊಳಗಡೆ ಬರ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.